ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಈ ಬಾರಿ ಮಳೆ ಇಲ್ಲದೇನೆ ಬರಗಾಲ ಆವರಿಸಿಕೊಂಡಿದೆ. ಪಶ್ಚಿಮ ಘಟ್ಟ ಕರಾವಳಿಯ ಪ್ರದೇಶಗಳನ್ನು ಬಿಟ್ಟರೆ ಮಳೆಗಾಗಿ ಜನ ಮುಗಿಲಿನತ್ತ ನೋಡ್ತಾ ಇದ್ದಾರೆ. ಆದರೆ ಉತ್ತರ ಭಾರತದಲ್ಲಿ ಮಾತ್ರ ವರುಣ ಅಬ್ಬರಿಸ್ತಾ ಇದ್ದಾನೆ. ಮನೆ, ಮಠ, ಊರು, ಕೇರಿ ಎನ್ನದೇ ಎಲ್ಲವೂ ಕೂಡ ಕೊಚ್ಚಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಬರ ತಾಂಡವವಾಡುತ್ತಿದೆ. ಮಳೆ ಇಲ್ಲದೆ ರೈತರು ಬಿತ್ತನೆ ಮಾಡೋಕ್ಕಂತ ಮುಗಿಲಿನತ್ತ ಮುಖ ಮಾಡಿ ಕುಳಿತಿದ್ದಾರೆ. ಆದರೆ ಉತ್ತರ ಭಾರತದಲ್ಲಿ ಮಾತ್ರ ಮಹಾಮಳೆ ಸುರಿಯುತ್ತಿದ್ದು ಜಲಪ್ರಳಯವೇ ಸೃಷ್ಟಿಯಾಗಿದೆ. ಜಮ್ಮು ಕಾಶ್ಮೀರ, ಗುಜರಾತ್, ಹಿಮಾಚಲ ಪ್ರದೇಶ, ಉತ್ತರಾಖಂಡ್ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜಲಪ್ರಳಯವೇ ಸೃಷ್ಟಿಯಾದಂತಿದೆ. ಕಳೆದೊಂದು ವಾರದಿಂದ ಬಿಟ್ಟು ಬಿಡದೆ ಮಳೆ ಸುರಿತಿದ್ದು ನದಿ, ಕಣಿವೆ, ಕಂದಕಗಳು ಆರ್ಭಟಿಸುತ್ತಿವೆ. ಭಾರೀ ಮಳೆಯಿಂದಾಗಿ ನಲ್ಲಾ ಸುಖನಾಗ್ ನದಿಯಲ್ಲಿ ನೀರಿನ ಮಟ್ಟ ತೀವ್ರವಾಗಿ ಏರಿಕೆಯಾಗಿದೆ. ಪರಿಣಾಮ ಬುದ್ಗಾಮ್ನ ಬೀರುವಾದಲ್ಲಿದ್ದ ಇಡೀ ಶಾಪಿಂಗ್ ಕಾಂಪ್ಲೆಕ್ಸೇ ನದಿ ಪಾಲಾಗಿದೆ. ಜಮ್ಮುವಿನ ಫಾಲಿಯಾನ್ ಮಂಡಲ್ನ ಪ್ರಂಬ್ಲಿ ಬಳಿ ತಾವಿ ನದಿಯಲ್ಲಿ ನೀರಿನ ಮಟ್ಟ ಹಠಾತ್ ಆಗಿ ಏರಿಕೆಯಾಗಿದೆ. ಪರಿಣಾಮ ನೀರಿನಲ್ಲಿ ಸಿಲುಕಿಕೊಂಡಿದ್ದವರನ್ನ ಜಮ್ಮು ಪೊಲೀಸರು ಮತ್ತು ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಯಶಸ್ವಿಯಾಗಿ ರಕ್ಷಿಸಿವೆ. ಭಾರೀ ಮಳೆಯಿಂದಾಗಿ ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯ ರಾಮ್ಬನ್ನ ತ್ರಿಶೂಲ್ ಮೋಡ್ನಲ್ಲಿ ಬೃಹತ್ ಕಲ್ಲುಗಳು ಉರುಳಿ ಬಿದ್ದಿವೆ. ಹೀಗಾಗಿ ಹೆದ್ದಾರಿ ಬಂದ್ ಮಾಡಲಾಗಿದೆ. ಭಾರೀ ಮಳೆಯಿಂದಾಗಿ ಬಾರಾಮುಲ್ಲಾದ ಡ್ರಾಂಗ್ ವಾಲ್ನಲ್ಲಿ ಭೂಕುಸಿತ ಸಂಭವಿಸಿದ್ದು ಹೆದ್ದಾರಿ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು. ಸಂಚಾರ ಅಸ್ತವ್ಯಸ್ತವಾಗಿದೆ. ಫೂಂಚ್ನ ದಾರಾ ಸಾಂಗ್ಲಾದಲ್ಲಿ ಭೀಕರ ಪ್ರವಾಹ ಸೃಷ್ಟಿಯಾಗಿದೆ. ಈ ವೇಳೆ ಹಲವರು ಪ್ರವಾಹಕ್ಕೆ ಸಿಲುಕಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ರು. ಸೇನಾಪಡೆ ಕಬ್ಬಿಣದ ಸೇತುವೆಗಳನ್ನು ನಿರ್ಮಿಸಿ ಎಲ್ಲರನ್ನ ಸುರಕ್ಷಿತವಾಗಿ ಕರೆತರಲಾಯಿತು. ರಿಯಾಸಿ ಪ್ರದೇಶದಲ್ಲಿ ನಿರಂತರವಾಗಿ ಸುರಿದ ಭಾರೀ ಮಳೆ ಹಿನ್ನೆಲೆಯಲ್ಲಿ ಸಲಾಲ್ ಅಣೆಕಟ್ಟಿನ ಎಲ್ಲಾ ಗೇಟ್ಗಳನ್ನು ತೆರೆಯಲಾಗಿದೆ. ಹೀಗಾಗಿ ನದಿ ಪಾತ್ರದಲ್ಲಿ ಮತ್ತಷ್ಟು ಪ್ರವಾಹ ಸೃಷ್ಟಿಯಾಗಿದೆ. ಈಗ ರಾಜ್ಯ, ದೇಶ, ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನೀಟ್ ದಂಗಲ್ ಜೋರಾಗಿದೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇಂಡಿಯಾ ಒಕ್ಕೂಟದಿಂದ ಗಾಂಧಿ ಸ್ಮೃತಿಯಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಸಂಬಂಧ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ. ಈ ಬಗ್ಗೆ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಪ್ರತಿಕ್ರಿಯೆ ನೀಡಿದ್ದು ವಿದ್ಯಾರ್ಥಿಗಳು ಮನೆಗಳಿಗೆ ಹಿಂತಿರುಗುವಂತೆ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ 100% ಎಸ್ಐಆರ್ ಎನ್ಯುಮರೇಷನ್ ಫಾರ್ಮ್ ವಿತರಣೆಯಾಗಿದೆ. ಜೂನ್ 30ರಿಂದ ಶುರುವಾದ ಮತದಾರರ ಪರಿಷ್ಕರಣೆಯಲ್ಲಿ 100% ಗಣತಿ ನಮೂನೆಯನ್ನು ವಿತರಣೆ ಮಾಡಲಾಗಿದೆ. ನಂದಿನಿ ತುಪ್ಪ, ಬೆಣ್ಣೆ ಬೆಲೆ ಏರಿಕೆ ಮಾಡಲಾಗಿದೆ. ಕರ್ನಾಟಕ ಸಹಕಾರ ಹಾಲು ಉತ್ಪಾದಕರ ಮಹಾಮಂಡಳಿ ತುಪ್ಪದ ಬೆಲೆಯನ್ನು 15 ರೂಪಾಯಿ ಹೆಚ್ಚಳ ಮಾಡಿದ್ದು ಬೆಣ್ಣೆ ದರವನ್ನು 22 ರೂಪಾಯಿಗಳಿಗೆ ಏರಿಸಿದೆ. ಟ್ರಾನ್ಸ್ಫ್ಯಾಟ್ ಸೇವನೆಯಿಂದ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಬಜ್ಜಿ, ಬೋಂಡಾ, ಬೇಕರಿ ಪದಾರ್ಥ ಹಾಗೂ ಚಿಪ್ಸ್, ಪ್ಯಾಕೆಟ್ ಸ್ನ್ಯಾಕ್ಸ್, ಪಿಜ್ಜಾ, ಬರ್ಗರ್ನಿಂದ ಅಧಿಕ ಟ್ರಾನ್ಸ್ಫ್ಯಾಟ್ ಪತ್ತೆಯಾಗಿದೆ. ಈ ಆಹಾರ ಸೇವನೆ ದೇಹಕ್ಕೆ ಡೇಂಜರ್ ಅಂತ ತಿಳಿಸಿದೆ. 70,000 ಖಾಲಿ ಹುದ್ದೆ ಭರ್ತಿಗೆ ರಾಜ್ಯ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಒಳಾಡಳಿತ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ಇವತ್ತು ಸಭೆ ನಡೆಸಲಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ, ನಕಲಿ ಅಭ್ಯರ್ಥಿಗಳು, ಸಂಘಟಿತ ಕಾಪಿ ವಿರುದ್ಧ ಅಲರ್ಟ್ ಆಗಿ ಇರಲು ಎಚ್ಚರಿಕೆಯನ್ನು ನೀಡಲಾಗಿದೆ. ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಸರ್ಕಾರದ ಅಧೀನ ಸಂಸ್ಥೆಯ ಅಂಗಡಿ ಮುಂಗಟ್ಟುಗಳಿಗೂ ಒತ್ತುವರಿ ತೆರವು ಬಿಸಿ ತಟ್ಟಿದೆ. ಫುಟ್ಪಾತ್ ಮೇಲಿರುವ ನಂದಿನಿ ಬೂತ್, ಹ್ಯಾಂಡ್ಲೂಮ್ಸ್, ಪಾಲ್ಕೆ ಕುಟೀರ, ಬೆಸ್ಕಾಂ ಟ್ರಾನ್ಸ್ಫಾರ್ಮರ್ಗಳನ್ನು ತೆರವು ಮಾಡೋದಕ್ಕೆ ಜಿಪಿಎ ಸಿದ್ಧತೆ ಮಾಡಿಕೊಂಡಿದೆ. ಅಪಾಯದಲ್ಲಿರುವ ಬೆಂಗಳೂರಿನ 18 ಅಂತಸ್ತಿನ ಕಟ್ಟಡವೊಂದನ್ನು ಡೆಮಾಲಿಷನ್ ಮಾಡೋದಕ್ಕೆ ಸಿದ್ಧತೆ ನಡೆದಿದೆ. ಕೂಟ್ಲು ಬಳಿ ಇರುವ ಎಸ್ಎನ್ಎನ್ ರಾಜ್ ಕಾರ್ ಒಡೆತನದ 49 ಫ್ಲಾಟ್ಗಳ ಅಪಾರ್ಟ್ಮೆಂಟ್ ಅನ್ನು ಒಡೆದು ಹಾಕಲು ಜಿಪಿಎ ಸಿದ್ಧತೆ ಮಾಡಿಕೊಂಡಿದೆ. ಬಿಡದಿ ಟೌನ್ಶಿಪ್ ವಿರೋಧಿ ಹೋರಾಟ 500ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಟೌನ್ಶಿಪ್ ಯೋಜನೆ ಕುರಿತು ಪಬ್ಲಿಕ್ ಹಿಯರಿಂಗ್ ನಡೆದಿದೆ. ಕೋರ್ಟ್ ಮಾದರಿಯಲ್ಲೇ ಬೈರಮಂಗಲ ಸರ್ಕಲ್ನಲ್ಲಿ ಸಾರ್ವಜನಿಕ ಅಹವಾಲುಗಳನ್ನು ಸ್ವೀಕರಿಸಲಾಗಿದೆ.
ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆಗೆ ವಿರೋಧ ವ್ಯಕ್ತವಾಗಿದೆ. ಮೈಸೂರಿನ ಹಳೆ ಡಿಸಿ ಕಚೇರಿ ಬಳಿಯಲ್ಲಿ ಕರ್ನಾಟಕ ಸೇನಾ ಪಡೆ ವತಿಯಿಂದ ಪ್ರತಿಭಟನೆ ನಡೆಯಿತು. ಯಾವುದೇ ಕಾರಣಕ್ಕೂ ದಸರಾಗೆ ಕಂಬಳ ಬೇಡ ಅಂತ ಘೋಷಣೆಗಳನ್ನು ಕೂಗಿದರು. ಚಿಕ್ಕಬಳ್ಳಾಪುರದ ನೆಕ್ಕಲಕುಂಟೆ ವಾರ್ಡ್ನಲ್ಲಿ ಹೆಣ್ಣು ಮಗುವಂತ ತಂದೆಯೇ ಮಗಳನ್ನು ಕೊಲೆ ಮಾಡಿದ್ದಾನೆ. ಇಮ್ರಾನ್ ಮುಸ್ತಾನ್ ದಂಪತಿಗೆ ಎರಡನೇ ಮಗು ಹೆಣ್ಣಾಗಿ ಜನಿಸಿದೆ. 13 ದಿನದ ನೂರ್ ಆಹಾನ್ ಮಗುವನ್ನ ಮನೆ ಮುಂದೆ ಇರುವ ತೊಟ್ಟಿಗೆ ಹಾಕಿ ತಂದೆಯೇ ಕೊಲೆ ಮಾಡಿದ್ದಾನೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಒಡಿಶಾದಲ್ಲಿ ಧೆಂಕ್ನಲ್ನ ಛಾಟಿಯಾ ಗ್ರಾಮದಲ್ಲಿ ಮದುವೆ ಕಾರ್ಯಕ್ರಮಕ್ಕೆ ಸಂಬಂಧಿಕರನ್ನ ಕರೆದೊಯ್ತಾ ಇದ್ದ ಕಾರು ನಿಯಂತ್ರಣ ತಪ್ಪಿ ಕೊಳಕ್ಕೆ ಬಿದ್ದಿದೆ. ದುರ್ಘಟನೆಯಲ್ಲಿ 5ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದ್ದಾರೆ. ಪತಿ ರಾಜಾ ರಘುವಂಶಿ ಕೊಲೆ ಆರೋಪದಲ್ಲಿ ಬೇಲ್ ಪಡ್ಕೊಂಡಿದ್ದ ಆರೋಪಿ ಸೋನಂ ರಘುವಂಶಿಗೆ ಶಾಕ್ ಆಗಿದೆ. ಸೋನಂ ಜಾಮೀನನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ಮೇಘಾಲಯ ಹೈಕೋರ್ಟ್ ನೀಡಿದ್ದ ಜಾಮೀನು ಆದೇಶವನ್ನು ವಜಾಗೊಳಿಸಿದೆ. ಹೈದರಾಬಾದ್ನಿಂದ ಲಂಡನ್ಗೆ ಹೊರಟ ಬ್ರಿಟಿಷ್ ಏರ್ವೇಸ್ ವಿಮಾನದ 3 ಪೈಲಟ್ಗಳು ಫುಡ್ ಪಾಯ್ಸನ್ನಿಂದ ಅಸ್ವಸ್ಥರಾಗಿದ್ದಾರೆ. ಹೈದರಾಬಾದ್ನಲ್ಲಿ ತಂಗಿದ್ದಾಗ ಸೇವಿಸಿದ ಆಹಾರ ಅಥವಾ ನೀರಿನಿಂದ ಈ ಘಟನೆ ಸಂಭವಿಸಿದೆ. ಘಟನೆಯ ಬಗ್ಗೆ ತನಿಖೆಗೆ ಆದೇಶಿಸಲಾಗಿದೆ. ಇರಾನ್ನ ಮೂಲಸೌಕರ್ಯಗಳ ಮೇಲೆ ಅಮೆರಿಕ ದಾಳಿ ಮಾಡುತ್ತೆ ಅಂತ ಟ್ರಂಪ್ ಹೇಳಿದರು. ಇದಕ್ಕೆ ಇರಾನ್ ತಿರುಗೇಟು ನೀಡಿದೆ. ನಾವು ತೈಲ ಮಾರಾಟ ಮಾಡದಿದ್ದರೆ ಯಾರೂ ಮಾರಾಟ ಮಾಡುವುದಿಲ್ಲ ಎಂದು ಇರಾನ್ ಮುಖ್ಯಸ್ಥ ಮೊಹಮ್ಮದ್ ಬಗೇರ್ ಹೇಳಿದ್ದಾರೆ. ಯೆಮನ್ನ ಹೌತಿ ಬಂಡುಕೋರರು ಕೆಂಪು ಸಮುದ್ರದಲ್ಲಿ 2 ಸೌದಿ ತೈಲ ಟ್ಯಾಂಕರ್ಗಳ ಮೇಲೆ ದಾಳಿ ನಡೆಸಿದ್ದು, 2 ತೈಲ ಟ್ಯಾಂಕರ್ನ ನೌಕೆ ಮೇಲೆ ದಾಳಿ ಮಾಡಿದ್ದು ನಾವೇ ಅಂತ ಹೌತಿ ಬಂಡುಕೋರರು ಅಧಿಕೃತವಾಗಿ ಒಪ್ಪಿಕೊಂಡಿದ್ದಾರೆ. 2026 ಕಾಮನ್ವೆಲ್ತ್ ಕ್ರೀಡಾಕೂಟ ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ಆರಂಭವಾಗಿದೆ. ಸ್ಟಾರ್ ಬಾಕ್ಸರ್ ಲವ್ಲಿನಾ ಬೊರ್ಗೊಹೈನ್ ಮಹಿಳೆಯರ 75 ಕೆಜಿ ವಿಭಾಗದಲ್ಲಿ ಕನಿಷ್ಠ ಕಂಚಿನ ಪದಕ ಗೆಲ್ಲುವುದು ಖಚಿತವಾಗಿದೆ. ದೇಶಾದ್ಯಂತ ಜನನಾಯಗನ್ ಚಿತ್ರಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಇವತ್ತು ಚೆನ್ನೈನ ಚಿತ್ರಮಂದಿರವೊಂದರಲ್ಲಿ ನಟಿ ತ್ರಿಷಾ ಕೃಷ್ಣನ್ ತಮ್ಮ ತಾಯಿ ಉಮಾಕೃಷ್ಣನ್ ಅವರೊಂದಿಗೆ ಜನನಾಯಗನ್ ಸಿನಿಮಾವನ್ನು ವೀಕ್ಷಿಸಿದ್ರು. ತ್ರಿಷಾ ನೋಡಲು ನೂಕುನುಗ್ಗಲು ಉಂಟಾಗಿತ್ತು.